ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು 28 ಎಕರೆ ಇರ್ತಕ್ಕಂಥ ಒಂದು ಖಾಲಿ ಜಮೀನು. ಈ ಜಮೀನಿಗೆ ದಾರಿದೇನು ಸಮಸ್ಯೆ ಇಲ್ಲ. ನೀವು ತಾರೋಡಿಂದ ಕೇವಲ 50 ಮೀಟ್ರು ನಕಾಶೆ ರೋಡ್ ಮುಖಾಂತರ ಬರಬೇಕು. ಈ ನಕಾಶೆ ರೋಡ್ ಬಂದು ಮಣ್ಣಿನ ರೋಡು. ಈ ಜಮೀನು ನ್ಯಾಷನಲ್ ಹೈವೇಯಿಂದ ಕೇವಲ 8 ಕಿಲೋಮೀಟರ್ ದೂರ ಆಗುತ್ತೆ. ಹಾಗೆ ಈ ಜಮೀನು ಬಂದು ಚಳ್ಳಕೆರೆಯಿಂದ ಕೇವಲ 50 ಕಿಲೋಮೀಟರ್ ದೂರ ಆಗುತ್ತೆ. ಚಿತ್ರದುರ್ಗದಿಂದ 80 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಈ ಜಮೀನಿಗೆ 250 ಕಿಲೋಮೀಟರ್ ಆಗುತ್ತೆ. ಈ ಜಮೀನಿಗೆ ಸುಮಾರು ಸಿಟಿಗಳು ಹತ್ರ ಆಗುತ್ತೆ. ಬಳ್ಳಾರಿಯಿಂದ ನೋಡೋದಾದ್ರೆ ಈ ಜಮೀನು 70 ಕಿಲೋಮೀಟರ್ ಆಗುತ್ತೆ. ಹೊಸಪೇಟೆಯಿಂದ ಈ ಜಮೀನಿಗೆ 80 ಕಿಲೋಮೀಟರ್ ಆಗುತ್ತೆ. ಹಾಗೆ ವಿಜಯನಗರದಿಂದ 86 ಕಿಲೋಮೀಟರ್ ಆಗುತ್ತೆ. ಕೂಡ್ಲಿಗಿಯಿಂದ ನೋಡೋದಾದ್ರೆ ಈ ಜಮೀನಿಗೆ 41 ಕಿಲೋಮೀಟರ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನೀವಿಲ್ಲಿ ನೋಡ್ತಾ ಇದ್ರ, ನಾನು ಅವಾಗಲೇ ಹೇಳಿದಾಗೆ ಇದು 28 ಎಕರೆ ಇರ್ತಕ್ಕಂಥ ಒಂದು ಖಾಲಿ ಜಮೀನು. ಈ ಜಮೀನಿನ ಬೌಂಡ್ರಿ ನಾವು ಕ್ಲಿಯರ್ ಆಗಿ ನೋಡ್ಲಿಕ್ಕಾಗಲ್ಲ. ಏಕೆಂದರೆ ಈ ಜಮೀನಿನ ಬೌಂಡ್ರಿನಲ್ಲಿ ಆಗಿರ್ಬೋದು ಅಥವಾ ಜಮೀನಿನಲ್ಲಿ ಸುಮಾರು ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ. ಆದ್ದರಿಂದ ಬೌಂಡ್ರಿ ಕ್ಲಿಯರ್ ಆಗಿ ಕಾಣಲ್ಲ. ಇದು ಟೋಟಲ್ ಆಗಿ 28 ಎಕರೆ ಇದೆ. ಇದು ರೆಡ್ ಸಾಯಿಲ್ ಬರುತ್ತೆ. ಇದರಲ್ಲಿ ನಾವು ಗ್ರಾವೆಲ್ ಅಂತ ಹೇಳ್ತೀವಲ್ಲ, ಆ ಥರ ಮಣ್ಣು ತುಂಬ ಜಾಸ್ತಿ ಇದೆ. ಈ ಜಮೀನಲ್ಲಿ ನೀವು ಯಾವ ಥರ ಬೆಳೆ ಬೇಕಾದ್ರೂ ಬೆಳಿಬೋದು. ಒಳ್ಳೆ ಮಣ್ಣೆ ಇದು. ಇದರಲ್ಲಿ ನೀವು ಬೋರ್ ಹಾಕ್ಸ್ಕೋಬೇಕಾಗುತ್ತೆ. ಇದು ಖಾಲಿ ಜಮೀನು ಆಗಿರೋದ್ರಿಂದ ನೀವು ಬೋರ್ ಹಾಕ್ಸ್ಕೋಬೇಕು. ಬೋರ್ ಹಾಕ್ಸ್ಕೊಂಡ್ರೆ ಜಮೀನಲ್ಲಿ ನೀರು ಬೀಳುತ್ತೆ. ಈ ಜಮೀನಿನ ಸುತ್ತಮುತ್ತ ಸುಮಾರು ನೀರಾವರಿ ತೋಟಗಳಿದ್ದಾವೆ. ನೋಡ್ರಿ, ಇಲ್ಲಿ ನಿಮಗೆ ತೆಂಗಿನ ತೋಟ ಕಾಣಿಸ್ತಿದೆ ಅಲ್ವಾ? ಸೊ ಸುಮಾರು ತೋಟ ಇದ್ದಾವೆ ಇಲ್ಲಿ. ನಿಮಗೆ ನೀರಿಗೆ ಸಮಸ್ಯೆ ಇಲ್ಲ. ನೋಡ್ರಿ, ಇಲ್ಲೊಂದು ತೋಟ ಕಾಣಿಸ್ತಿದೆ. ಬೋರ್ ಹಾಕ್ಸ್ಕೊಂಡ್ರೆ ನಿಮಗೆ LT ಲೈನು ಈ ಜಮೀನಿನ ಪಕ್ಕದಲ್ಲೇ ಇದೆ. ನೀವು ನೀರಿನ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಈ ಜಮೀನಿಗೆ ದಾರಿದು ಏನು ಸಮಸ್ಯೆ ಇಲ್ಲ, ನಾನು ಅವಾಗಲೇ ಹೇಳಿದಾಗೆ. ಇಲ್ಲಿ ಸುಮಾರು ವಿಂಡ್ ಪವರ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ವಿಂಡ್ ಪ್ರಾಜೆಕ್ಟ್ಸ್ಗಳನ್ನೆಲ್ಲ. ಈ ಜಮೀನು ಸ್ವಲ್ಪ ಇಲ್ಲಿ ಸರೌಂಡಿಂಗ್ ಏರಿಯಾ ಅಂದರೆ ಈ ಹಳ್ಳಿಗೆ ಸಂಬಂಧಪಟ್ಟಂತಹ ಜಮೀನುಗಳು, ಸುಮಾರು ಜಮೀನುಗಳು ಹೈಟಲ್ಲಿ ಇದ್ದಾವೆ. ಇಲ್ಲಿ ವಿಂಡ್ ಪವರ್ ಪ್ರಾಜೆಕ್ಟ್ಸು ಜಾಸ್ತಿ ಮಾಡಿದ್ದಾರೆ. ಹಾಗೆ ಸೋಲಾರ್ ಪ್ರಾಜೆಕ್ಟ್ಸ್ ಇದೆ. ಕೋಳಿ ಫಾರಮ್ಗಳೆಲ್ಲ ಜಾಸ್ತಿನೇ ಮಾಡಿದ್ದಾರೆ. ಇಲ್ಲಿ ಕಮರ್ಷಿಯಲ್ ಪರ್ಪಸ್ ಆಗಿ ಸುಮಾರು ಪ್ರಾಜೆಕ್ಟ್ಸ್ ಇಲ್ಲಿ ರನ್ ಆಗ್ತಾ ಇದೆ. ನೀವೇನಾದರೂ ಇಲ್ಲಿ ವಿಂಡ್ ಪವರ್ ಪ್ರಾಜೆಕ್ಟ್ ಮಾಡ್ತೀವಿ ಅಂದರೆ ಈ ಜಾಗ ತುಂಬ ಒಳ್ಳೆ ಜಾಗ ಆಗುತ್ತೆ. ಕೋಳಿ ಫಾರಮ್ ಮಾಡ್ತೀವಿ ಅಂದ್ರೂ ನಿಮಗೆ ಈ ಜಮೀನು ಚೆನ್ನಾಗಿದೆ. ಇಲ್ಲಿ ದಾರಿ ಮತ್ತು ನೀರಿಗೇನು ಸಮಸ್ಯೆ ಇಲ್ಲ. ನೀವು ಬೋರ್ ಹಾಕ್ಸ್ಕೊಂಡು TC ವ್ಯವಸ್ಥೆನ ಮಾಡ್ಕೋಬೇಕಾಗುತ್ತೆ. ಈ ಜಮೀನು ಬಂದು ಕೂಡ್ಲಿಗಿ ತಾಲೂಕು, ವಿಜಯಪುರ ಡಿಸ್ಟಿಕ್ಕು, ಹಾಗೆ ಗುಡಿಕೋಟೆ ಹೋಬಳಿಗೆ ಬರುತ್ತೆ. ಜಮೀನು ಚೆನ್ನಾಗಿದೆ. ಇದು ಫ್ಲಾಟಾಗೇ ಇದೆ. ಅಷ್ಟಕ್ಕೊಂದು ಜಮೀನಲ್ಲಿ ವೇರಿಯೇಷನ್ ಏನಿಲ್ಲ. ಎಲ್ಲೋ ಕೆಲವೊಂದು ಕಾರ್ನರಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನು ಮಾರ್ತಿದ್ದಾರೆ. ಈ ಜಮೀನಿನ ಪ್ರೈಸ್ ಬಂದು 1 ಎಕರೆಗೆ 9 ರಿಂದ 10 ಲಕ್ಷ ಹೇಳ್ತಿದ್ದಾರೆ. ವ್ಯಾಪಾರಕ್ಕೆ ಕೂತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನನ್ನು ತಗೋಬೇಕು ಅಥವಾ ಜಮೀನನ್ನು ಮಾರಬೇಕು ಅನ್ನೋ ಒಂದು ಪ್ಲಾನಲ್ಲಿದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.